ನಂದೇನು ತಪ್ಪಿಲ್ಲ ಸೇವಂತಿ, ನಾನೇನು ತಪ್ಪು ಮಾಡಿಲ್ಲ. ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ನನ್ನ ಮಾತು ಕೇಳಿ. ಅದಕ್ಕೆ ನಿಂತ್ಕೊಳ್ಳಿ. ಅದಕ್ಕೆ ಪ್ಲೀಸ್ ನಿಂತ್ಕೊಳ್ಳಿ. ನನ್ನ ಮಾತು ಕೇಳಿ. ಅದಕ್ಕೆ ದಯವಿಟ್ಟು ನನ್ನೊಬ್ಬಳೇ ಇರೋದಕ್ಕೆ ಬಿಟ್ಬಿಡಿ. ಯಾರು ನನ್ನ ಹಿಂದೆ ಬರಬೇಡಿ. ನಿಮ್ ದಮ್ಮಯ್ಯ ಅಂತೀನಿ. ಅದಕ್ಕೆ ನನ್ನ ಮಾತು ಕೇಳಿ. ಅದಕ್ಕೆ ಬಾಗ್ಲು ತೆಗೀರಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಆ ಅರ್ಜುನ್ಗೆ ಬುದ್ಧಿ ಕಲಿಸ್ತೀನಿ. ಬಾಗ್ಲು ತೆಗೀರಿ. ಮೋಸ ಆಗ್ತಿರೋದು ನನಗಲ್ಲ ಭಾವ, ಕಟ್ಕೊಂಡ್ ಹೆಂಡತಿಯಿಂದಾನೆ ಅರ್ಜುನ್ ಸರ್ಗೆ ಮೋಸ ಆಗ್ತಾ ಇದೆ. ಅವನೇನೇ ಮಾಡಿದ್ರು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಬೇಡಿ. ಮಾಡಬಾರ್ದು ಮಾಡ್ತಿರೋದು ನನ್ ಗಂಡ ಅಲ್ಲ, ಆ ಅಶ್ವಿನ್. ನನ್ ಕೈಲೇ ನನ್ ಗಂಡನ್ ಮರ್ಯಾದೆ ಹೋಗೋ ತರ ಮಾಡ್ತಿದ್ದಾನೆ. ನನಗೆ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಈ ತರ ಅಸಹಾಯಕ ಪರಿಸ್ಥಿತಿಗೆ ಸಿಕ್ಕಾಕಿಸ್ಬಿಟ್ಟಿದ್ದಾನೆ ಭಾವ. ಇಷ್ಟು ದಿನ ಅರ್ಜುನ್ ನಿಜ ಬಣ್ಣ ಗೊತ್ತಿಲ್ಲದೆ ನಿಮ್ ವಿರುದ್ಧ ನಿಂತಿದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಬಾಗಲ್ ತೆಗಿರಿ. ಇಲ್ಲ ಭಾವ, ಅವ್ರೇನು ತಪ್ಪು ಮಾಡಿಲ್ಲ. ಕ್ಷಮಿಸಕ್ಕಾಗ್ದಿರೋ ತಪ್ಪು ಮಾಡಿರೋದು ನಾನು. ಅರ್ಜುನ್ ನಿಮ್ಗಿಂತ ಮೋಸ ಮಾಡ್ಬಿಟ್ನಲ್ಲ ಅನ್ನೋ ಸಂಕಟ ನನಗೂ ಇದೆ. ಅದಕ್ಕೆ ಶಿಕ್ಷೆ ಆಗ್ಬೇಕಾಗಿರೋದು ಅವನ್ಗೆ. ಹತ್ತು ನೀವೇ ಯಾಕೆ ಶಿಕ್ಷೆ ಕೊಟ್ಕೊಳ್ತೀರಾ? ದಯವಿಟ್ಟು ಬಾಗ್ಲು ತೆಗೀರಿ. ಹೆಂಡತಿ ಆದವಳು ಗಂಡನ್ ಮರ್ಯಾದೆ ಕಾಪಾಡೋದಕ್ಕೋಸ್ಕರ ತನ್ನ ಪ್ರಾಣನೇ ಕೊಡ್ತಾಳೆ. ಪ್ಲೀಸ್ ಬಾಗ್ಲು ತೆಗೀರಿ. ನನ್ನ ಮಾತು ಕೇಳಿ. ಆದ್ರೆ ನಾನ್ ಏನ್ ಮಾಡ್ತಿದ್ದೀನಿ? ನನ್ನ ಕೈಯಾರೆ ಅದಕ್ಕೆ ಏನೇನ್ ಕಿವಿಗೆ ಹೋಗಿಲ್ವಾ ನೀನು? ಇನ್ಮೇಲೆ ಅಳೋದು ನೀವಲ್ಲ. ಆ ಅರ್ಜುನ್ ನನ್ನ ಹತ್ರ ಅವ್ನ್ ಯಾವತ್ತೂ ಕ್ಷಮೆ ಇಲ್ಲ. ನನ್ನನ್ನೇ ನಾನು ಕ್ಷಮಿಸಕ್ಕಾಗ್ದಿರೋಂಥ ದೊಡ್ಡ ತಪ್ಪು ಮಾಡ್ತಾ ಇರೋದು ನಾನು ಭಾವ. ಅಶ್ವಿನ್ ಹಿಡಿದಿರೋ ಬಲಿಲಿ ನಾನು ಸಿಕ್ಕಾಕೊಂಡು ನನ್ನ ಗಂಡನ್ ಕೂಡ ಸಿಕ್ಕಾಕಿಸ್ತಾ ಇದ್ದೀನಿ. ನಾನು ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಗಂಡ ನನ್ನ ಮುಂದೆ ಬಂದು ನಾನು ತಪ್ಪು ಮಾಡಿಲ್ಲ ಅಂತ ಗೋಳಾಡ್ದಾಗ ಅಲ್ಲೇ ಕುಸ್ತು ಬಿಡುವಷ್ಟು ಸಂಕಟ ಆಗತ್ತೆ ಭಾವ. ಕ್ಷಮಿಸಿ ಅರ್ಜುನ್ ಸರ್, ನಿಮಗೆ ಒಳ್ಳೇದಾಗ್ಲಿ ಅಂತ ಏನೇನೋ ಮಾಡೋಕ್ ಹೋಗಿ ಕಡೆಗೆ ನಿಮಗ್ ಒಳ್ಳೇದ್ ಮಾಡ್ತಿದ್ದೀನೋ ಅಥವಾ ಕೆಟ್ಟದ್ ಮಾಡ್ತಿದ್ದೀನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಪಾಪ ನೀವು ಏನು ತಪ್ಪು ಮಾಡದೇ ಇದ್ರು ಎಲ್ಲರ ಮುಂದೆ ಚೀತು ಅಂತ ಅನ್ನಿಸ್ಕೊಳ್ಳೋ ಹಾಗಾಯ್ತು. ಕರ್ಣ ಭಾವ ನಿಮ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು. ಅವ್ರ ಮುಂದೇನೋ ನಿಮ್ಮನ್ನ ಕೆಟ್ಟವರನ್ನಾಗಿ ಮಾಡ್ಬಿಟ್ಟೆ. ನಿಮ್ ಮುಂದೆ ನಿಂತು ಕ್ಷಮಿಸಿ ಅಂತ ಕೇಳೋ ಯೋಗ್ಯತೆ ಕೂಡ ನನಗಿಲ್ಲ ಅರ್ಜುನ್ ಸರ್, ನನಗಿಲ್ಲ. ಏನ್ ಸೊಸೆ ಇದು? ಒಬ್ರು ಬರ್ಲಿಲ್ಲ, ಒಂದ್ ಫೋನು ಮಾಡ್ಲಿಲ್ಲ. ನಾವೇನಂತ ತಿಳ್ಕೋಬೇಕು? ನೀನಾದ್ರೂ ಒಂದ್ ಫೋನ್ ಮಾಡೋ, ಯಾರಾದ್ರೂ ರಿಸೀವ್ ಮಾಡ್ಬೋದು. ಮಾಡ್ತೀನಿ. ಅಜ್ಜಿ ಕರ್ಣ ಬಂದ್ಯಾ? ಅರ್ಜುನ್ ಬನ್ನ? ಸೇವಂತಿ ಬಂದ್ಲಾ? ಅರ್ಜುನ್ ಆಫೀಸಲ್ಲೇ ಇದ್ದಾನೆ. ಅದಕ್ಕೆ ಅವ್ರ ರೂಮ್ಗೆ ಹೋದ್ರು. ಏನು? ಅರ್ಜುನ್ ಆಫೀಸಲ್ಲೇ ಇದ್ದಾನ? ಏನಾಯ್ತು? ನಾವ್ ಅಂದ್ಕೊಂಡಂಗೆ ಏನೂ ಆಗಿಲ್ಲ ತಾನೆ? ಮೀರಾ ಅರ್ಜುನ್ ಜೊತೆ ಇರ್ಲಿಲ್ಲ ತಾನೆ? ಇದ್ಲು. ಅರ್ಜುನ್ ಜೊತೆನೇ ಇದ್ಲು.
ಅರ್ಧಂಬರ್ಧ ಅಳಸ್ ಹೋಗಿರೋ ಅವಳ ಲಿಪ್ಸ್ಟಿಕ್ ಯಾವ ಕಥೆ ಹೇಳ್ತಿದೆ? ಇವತ್ತೇ ನಿಮ್ಮಿಬ್ರಿಗೆ ಎಂಗೇಜ್ಮೆಂಟ್ ಆಗೋಯ್ತು ಅನ್ನೋದಕ್ಕೆ ಪ್ರೂಫ್ ಏನಪ್ಪಾ ಅಂತಂದ್ರೆ ಅವಳ ಕೈ ಬೆರಳಲ್ಲಿರೋ ಉಂಗ್ರ. ಅವಳ ಕಿವಿಲಿದ್ದಿದ್ ಹಿಯರಿಂಗು ಹೇಗೆ ಸಾಹೇಬ್ರ ಶರ್ಟ್ ಅಲ್ಲಿ ಜೊತಾಡ್ತಿದೆ ಅಂತ. ಏನೇನ್ ಕಿವಿಗೆ ಹೋಗ್ತಿಲ್ವಾ ನೀನು? ನಿಮ್ ತರನೇ ನಾನು ಇದು ಸುಳ್ಳಾಗಿರ್ಬಾರ್ದ? ಯಾರೋ ಕಿಡಿಗೇಡಿಗಳು ತಮಾಷೆಗೆ ಮಾಡ್ತಿರ್ಬೋದು ಅಂತ ಅದಕ್ಕೆ ಧೈರ್ಯ ಹೇಳ್ಕೊಂಡೆ ಕರ್ಕೊಂಡು ಹೋದೆ. ಆದ್ರೆ ಅಲ್ಲಿಗೆ ಹೋಗಿ ನಾವೇ ಫೂಲ್ಸ್ ಆಗೋದ್ವಿ ಅಜ್ಜಿ. ಅರ್ಜುನ್ ಈಗ ಮೊದ್ಲಿನ ಅರ್ಜುನ್ ಆಗಿ ಉಳ್ದಿಲ್ಲ ಅಜ್ಜಿ. ಮೃಗಕ್ಕಿಂತ ಕಡೆ ಆಗೋಗಿದ್ದಾನೆ. ಅಂದ್ರೆ ನನ್ ಮೊಮ್ಮಗ ನಿಜವಾಗ್ಲೂ ಕೆಟ್ಟೋಗಿದ್ದಾನ? ಅಡ್ಡದಾರಿ ಹಿಡ್ದಿದ್ದಾನ? ಇಲ್ಲ ಕಣೋ, ನನಗೆ ನಂಬಿಕೆ ಬರ್ತಾ ಇಲ್ಲ. ಅವನಂತೂ ನನ್ನ ಕಣೋ. ನೀನ್ ನೋಡಿದ್ದೆಲ್ಲ ಸುಳ್ಳಿರ್ಬೇಕು, ನೀನ್ ನೋಡಿದ್ದೆಲ್ಲ ಸುಳ್ಳಿರ್ಬೇಕು ಕಣೋ. ಯಾವ ಹೊತ್ತದಲ್ಲಿ ಯಾವ ಹಾವಿರುತ್ತೋ, ಯಾವ ಟೈಮಲ್ಲಿ ಮನುಷ್ಯ ಬದಲಾಗ್ತಾನೋ ಯಾರಿಗೆ ಗೊತ್ತು. ಸತ್ಯ ಕಹಿಯಾದ್ರೂ ಅರ್ಗಿಸ್ಕೊಳ್ಳೇಬೇಕಜ್ಜಿ, ಬೇರೆ ದಾರಿಯಿಲ್ಲ. ಇದನ್ನ ನಂಬಲೇಬೇಕು. ಸಮಾಧಾನ ಮಾಡ್ಕೊಳ್ಳಿ. ಇದಕ್ಕೆ ನಾ ಶಾವ್ಗೆ ಪಾಯಸ ಮಾಡಿದ್ದು. ಸೇವಂತಿ, ನೀನು ಯಾವಾಗಲೂ ಹೇಳ್ತಾ ಇದ್ದೆ, ನಂಬಿಕೆ ಅನ್ನೋದು ಮೈ ಮೇಲಿರೋ ಅಚ್ಚೆ ಇದ್ದಂಗಿರ್ಬೇಕು.